ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಉತ್ತರ ಕರ್ನಾಟಕ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವಾಗ ನೋಡ್ರಿ, ನಾನು ಈ ಥರ ಬೇಳೆ ತೊಗರಿ ಬೇಳೆ ಈ ಥರ ಕುದಿಸ್ಬಿಟ್ಟು ಇಟ್ಕೊಂಡು ಪಲ್ಯ ಮಾಡಕತ್ತೇನೆ ರೀ. ಆದರೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈಗ ಒಂದು ಒಗ್ಗರಣೆ ಒಳಗೆ ಕುದಿಸಿಟ್ಟೇನಿ ರೀ. ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಸಣ್ಣದೊಂದು ಮತ್ತು ಒಂದು 4 ಬೆಳ್ಳುಳ್ಳಿ. ಇವಾಗ ನೋಡ್ರಿ, ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಳಕತ್ತೇನೆ ರೀ. ಈಗ ಆಲ್ರೆಡಿ ಒಂದು ಸ್ವಲ್ಪ ಹಪ್ಪಳ ಕರೆದಿದ್ದೆ, ಅದೇ ಇದ್ರಾಗೆ ಮಾಡಕತ್ತೇನೆ ರೀ. ಎಣ್ಣೆ ಹಾಕೊಂಡೆ ನೋಡ್ರಿ. ಈಗ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳಕತ್ತೇನೆ ರೀ. ಈಗ ಚಟಪಟ ಅಂತವಲ್ರಿ, ಬೆಳ್ಳುಳ್ಳಿ ಹಾಕ್ತೇನೆ ರೀ. ಈಗ ಟೊಮೆಟೊ ಹಾಕ್ತೇನೆ. ನೋಡಿರಿ, ಟೊಮೆಟೊ ಸಾಫ್ಟ್ ಆಗೋದ್ರಿ. ಆನಂತರ ನಾನು ಇವಾಗ ಮೆಂತ್ಯ ಸೊಪ್ಪು ತೊಳೆದು ಹಾಕ್ತೀನಿ ರೀ. ಎಷ್ಟು ಅಂದ್ರೆ ಒಂದು 3ರಿಂದ 4 ಕಟ್ಟು ಮೆಂತ್ಯ ಪಲ್ಯ ತೊಳೆದು ಈಗ ಹಾಕಕತ್ತೇನೆ ರೀ. ಚಂದ ತೊಳೆದ್ಬಿಟ್ಟು ಹಾಕ್ಬೇಕು ರೀ. ಚೆನ್ನಾಗಿ ಮೆಂತ್ಯ ಪಲ್ಯ ಫ್ರೈ ಆಗ್ಬೇಕು ರೀ. ಆನಂತರ ಬೇಳೆ ಕುದಿಸಿಟ್ಟದ್ದು ಹಾಕೋತೇನೆ ರೀ. ಇದಕ್ಕೆ ನಾವು ನಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ಖಾರ ಹಾಕೋಬೇಕು ರೀ. ಖಾರ ಜಾಸ್ತಿ ತಿನ್ನೋರು ಖಾರ ಹಾಕೋಬೋದು ಜಾಸ್ತಿ, ಇಲ್ಲ ನಮ್ಗೆ ಕಡಿಮೆ ತಿಂತೀವಿ ಅನ್ನೋದು ಕಡಿಮೆ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ನೋಡಿರಿ. ಇದರಿಂದ ನಾನು 1.5 ಸ್ಪೂನಷ್ಟು ಖಾರ ಹಾಕೋಕತ್ತೀನಿ ರೀ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಇವಾಗ ಟೊಮೆಟೊ ಕೂಡ ಸಾಫ್ಟ್ ಆಗ್ಯದ. ಇದು ಇನ್ನೊಂದು ಸ್ವಲ್ಪ ಬೇಯಿಸುವಂಬ್ರಿ ಮೆಂತ್ಯ ಪಲ್ಯ. ಆನಂತರ ತೊಗರಿ ಬೇಳೆಯನ್ನು ಕುದಿಸಿಟ್ಟಿವಲ್ರಿ, ಅವು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಮುಚ್ಚಿಟ್ರೆ ಮೆಂತ್ಯ ಪಲ್ಯ ಗಟ್ಟಿ ಪಲ್ಯ ರೆಡಿ ಆಯ್ತು ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ತುಂಬಾ ಫೇಮಸ್ ರೀ ಇದು. ಜಾಸ್ತಿ ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ಬಂದರೆ ಯಾರ ಮನೆಯಲ್ಲೂ ಈ ಥರ ಈ ಸೊಪ್ಪಿಂದ ಹಾಕಿಬಿಟ್ಟು ಗಟ್ಟಿ ಪಲ್ಯ ಮಾಡ್ತಾರೆ ರೀ. ಮೆಂತ್ಯ ಪಲ್ಯ ಹಾಕಿಬಿಟ್ಟು ಮಾಡ್ತಾರೆ ರೀ, ಸಬ್ಸಿ ಪಲ್ಯ ಹಾಕಿ ಮಾಡ್ತಾರೆ ರೀ, ಕಡ್ಲೆ ಪಲ್ಯ ಹಾಕಿ ಮಾಡ್ತಾರೆ ರೀ. ಎಲ್ಲ ಥರ ತೊಗರಿ ಬೇಳೆದಾಗ ಪಲ್ಯ ಹಾಕ್ಬಿಟ್ಟು ಸೊಪ್ಪು, ನಮ್ಮ ಕಡೆ ಪಲ್ಯ ಅಂತೀವಿ ರೀ. ಬೆಂಗಳೂರು ಕಡೆ ಆ ಕಡೆ ಏನಂತಾರೆ ಸೊಪ್ಪು ಅಂತ ಹೇಳ್ತಾರೆ ರೀ. ನೋಡಿರಿ, ಇವಾಗ ಒಂದು 5 ನಿಮಿಷ ಬೇಯಿಸೋಕಿಡಮ್ರಿ ಮುಚ್ಚಿ. ನೋಡಿರಿ, 5 ನಿಮಿಷ ಆಯ್ತು. ಇವಾಗ ನೋಡಿರಿ, ಮೆಂತ್ಯ ಪಲ್ಯ ಸಾಫ್ಟ್ ಆಗ್ಯದ್ರಿ. ಇವಾಗ ಹಾಕ್ತೇನೆ ರೀ ತೊಗರಿ ಬೇಳೆ ರೀ. ಮೆಂತ್ಯ ಪಲ್ಯ ಒಂದು ಉಳ್ಳಾಗಡ್ಡೆ ಹಾಕಿನ ಹಸಿಮೆಣ್ಸಿನ್ಕಾಯಿ ಹಾಕಿನ ಮೆಂತ್ಯ ಪಲ್ಯ ತಾಳಿಸ್ತಾರೆ, ಅದನ್ನು ಕೂಡ ಚೆನ್ನಾಗಿ ಆಗ್ತದೆ ರೀ. ಇವಾಗ ನೋಡಿರಿ, ನಾ ಬೇಯಿಸಿರುವ ಬೇಳೆ ಹಾಕೊಳಕತ್ತೀನಿ ರೀ. ನೋಡಿರಿ, ಈ ಥರ ಎಲ್ಲನ ಮಿಕ್ಸ್ ಮಾಡಿ ತುಂಬಾ ಹೆಲ್ದಿ ಕೂಡ ಮೆಂತ್ಯ ಸೊಪ್ಪು, ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ರೀ. ಈ ಥರ ಮಾಡಿ ತಿನ್ಬೇಕು ರೀ, ರೊಟ್ಟಿ ಜೊತೆ ಚಪಾತಿ ಜೊತೆ ಭಾಳ ಮಸ್ತ್ ಆಗ್ತದೆ ರೀ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಹೆಂಗಾಯ್ತು ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಇದ್ದಷ್ಟು ಪಲ್ಯ ನೋಡಿರಿ, ನಮ್ಗೆ ಖಾಲಿನೇ ಮಧ್ಯಾಹ್ನಕ್ಕೆ ಖಾಲಿ ಆಗಿಬಿಡ್ತದೆ ರೀ. ಅಷ್ಟು ಇಷ್ಟಪಡ್ತಾರೆ ರೀ ನಮ್ಮ ಮನ್ಯಾಗ, ನಮ್ಮ ಮಕ್ಕಳು, ನಮ್ಮ ಮನ್ಯಾಗ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಖಡಕ್ ರೊಟ್ಟಿ ಜೊತೆ, ಸಜ್ಜಿ ರೊಟ್ಟಿ ಜೊತೆ ಭಾರಿ ಮಸ್ತ್ ಆಗ್ತದೆ ರೀ. ಹಾಗೆ ಸಾಫ್ಟ್ ಆಗ್ಬೇಕು ರೀ, ಭಾರಿ ಮಸ್ತ್ ಆಗ್ತದೆ ರೀ. ಈಗ ನೋಡಿರಿ, ಮುಚ್ಚಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೇನೆ ರೀ. ಚಂದ ಕುದೀತೀರಿ. ಕುದ್ದ ನಂತರ ನಿಮ್ಗೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ರೀ ನಿಮ್ಗೆ. ಮೆಂತ್ಯ ಪಲ್ಯ ಗಟ್ಟಿ ಪಲ್ಯ ಅಂತ ಅಂದ್ಬಿಟ್ಟು
ನೋಡಿರಿ ಖಾರ ಅದೆಲ್ಲನೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ಆಗ್ಯದ ನೋಡಿರಿ. ಈಗ ಮುಚ್ಚಿಟ್ಬಿಡ್ತೇನೆ ರೀ. ಈಗೇನು ಸೊಪ್ಪು ಅಂತರ ತುಂಬಾ ಸಿಗ್ತದೆ ರೀ, ಎಲ್ಲ ಥರ ಪಲ್ಯ ಸಿಗ್ತದೆ ರೀ. ಈಗ ಮೆಂತ್ಯ ಪಲ್ಯ, ಸಬ್ಸಿ ಪಲ್ಯ, ಕಿರ್ಸನ್ ಪಲ್ಯ, ರಾಜಗಿರ ಪಲ್ಯ ಎಲ್ಲನೂ ಸಿಗುತ್ತೆ ರೀ. ತುಂಬ ಬೇರೆ ಬೇರೆ ಥರನೂ ಮಾಡಿ ಯಾವ ಥರ ಅನ್ನೋದು ಹಾಕೇನಿ ರೀ. ಪಲ್ಯ ಇರ್ಬೋದು, ಒಂದು ಯಾವುದೇ ಚಟ್ನಿ ಇಂಥವೆಲ್ಲನೂ ಕೂಡ ಹೋಗಿ ಆ ವಿಡಿಯೋಕ್ಕೆ ಹೋಗಿ ನಮ್ಮ ಉತ್ತರ ಕರ್ನಾಟಕ ರೆಸಿಪಿ ಚಾನಲ್ದಾಗ ಹೋಗಿ ನೋಡಿರಿ, ನೋಡಿ ಸಪೋರ್ಟ್ ಮಾಡಿರಿ. ಹಾಗೆ ಪ್ರತಿಯೊಬ್ಬರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಸಪೋರ್ಟ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದ ಮೇಲೆ ಆಲ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಾ ಮಾಡಿರ್ಬೋದು ವಿಡಿಯೋದು ನೋಟಿಫಿಕೇಷನ್ ನಿಮ್ಗೆ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ್. ನನ್ನ ವಿಡಿಯೋಸ್ ನೀವು ಬಿಟ್ಟು ತಕ್ಷಣವೇ ನೀವು ನೋಡ್ಬೋದು ನೋಡಿ ಫ್ರೆಂಡ್ಸ್. ಪಲ್ಯ ರೆಡಿ ಐತೆ ನೋಡಿರಿ. ಇವಾಗ ರೆಡಿ ಆಯ್ತು ರೀ. ಊಟಕ್ಕೆ ತೊಗೊಳಕತ್ತೀನಿ ರೀ. ನನಗೆ ಸ್ವಲ್ಪ ಖಡಕ್ ರೊಟ್ಟಿನೇ ಚಲೋ ಅನ್ನಿಸ್ತದ್ರಿ, ಹಾಗಾಗಿ ನಾನು ಖಡಕ್ ರೊಟ್ಟಿನೇ ತೊಗೊಂಡೇನಿ ರೀ. ನಾನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊತೀನಿ ರೀ. ನೋಡಿರಿ ಇವಾಗ ಟೇಸ್ಟ್ ಮಾಡಿ ನೋಡ್ತೇನೆ ರೀ. ಈಗ ನೋಡ್ತೇನೆ ರೀ, ಟೇಸ್ಟ್ ಮಾಡಿ ಹೆಂಗಾಯ್ತು ಅಂತ ಹೇಳ್ತೇನೆ ರೀ. ಭಾರಿ ಸೂಪರ್ ಆಗ್ಯದ ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ.